ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ರಾಜ್ಯದ ಪ್ರತಿಷ್ಠಿತ ಯೂನಿವರ್ಸಿಟಿಯ ಕರ್ಮಕಾಂಡದ ಸ್ಟೋರಿ. ಇಲ್ಲಿ ಕಾಸು ಕೊಟ್ರೆ ಸಿಗುತ್ತಂತೆ ಡಿಗ್ರಿ ಪಿಜಿ ಸರ್ಟಿಫಿಕೇಟ್. ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಡಿಗ್ರಿ ಸರ್ಟಿಫಿಕೇಟ್. ಇದು ರಾಜ್ಯದ ಪ್ರತಿಷ್ಠಿತ ಯೂನಿವರ್ಸಿಟಿಯ ಕರ್ಮಕಾಂಡದ ಸ್ಟೋರಿ. ಇಲ್ಲಿ ಕಾಸು ಕೊಟ್ರೆ ಸಿಗುತ್ತಂತೆ ಡಿಗ್ರಿ ಪಿಜಿ ಸರ್ಟಿಫಿಕೇಟ್. ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಡಿಗ್ರಿ ಸರ್ಟಿಫಿಕೇಟ್ಸ್. ಈ ಯೂನಿವರ್ಸಿಟಿ ಬೇರೆ ಯಾವುದೂ ಅಲ್ಲ, ಬಳ್ಳಾರಿ ಜಿಲ್ಲೆಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ. ಅಷ್ಟಕ್ಕೂ ಈ ಹಗರಣದ ಕಿಂಗ್ ಪಿನ್ಗಳು ಯಾರು ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ವಿವಿ ಕರ್ಮಕಾಂಡ ಸ್ಟೋರಿ. ಕಾಸು ಕೊಟ್ರೆ ಡಿಗ್ರಿ ಹಾಗೂ ಪಿಜಿ ಸರ್ಟಿಫಿಕೇಟ್. ಈ ಯೂನಿವರ್ಸಿಟಿಯು ಬೇರೆ ಯಾವುದೂ ಅಲ್ಲ, ಬಳ್ಳಾರಿ ಜಿಲ್ಲೆಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ. ಗ್ಯಾರಂಟಿ ನ್ಯೂಸ್ ಫೈಲ್ ಮಾಡ್ತಾ ಇದೆ ವಿವಿ ಕರ್ಮಕಾಂಡ ಸ್ಟೋರಿ. ಬೇಡಿಗೆ ಎದ್ದು ಹೊಲ ಮೇಯ್ದಂಗಿದೆ ಈ ವಿವಿ ಕತೆ. ಈ ಹಗರಣದ ಹಿಂದಿರುವ ಕಿಂಗ್ ಪಿನ್ಗಳೇ ಅತಿಥಿ ಉಪನ್ಯಾಸಕರು. ದುಡ್ಡು ಕೊಟ್ರೆ ಸಾಕು, ಫೇಲ್ ಆದ ಸ್ಟೂಡೆಂಟ್ಗಳು ಪಾಸ್ ಆಗ್ತಾರೆ. ಕಾಲ್ ರೆಕಾರ್ಡಿಂಗ್ ಮೂಲಕ ಬಯಲಾಯಿತು ಇವರ ಕರ್ಮಕಾಂಡ. ಅತಿಥಿ ಉಪನ್ಯಾಸಕ ವಿದ್ಯಾರ್ಥಿ ಮಾತನಾಡಿದ ಆಡಿಯೋ ಈಗ ಬಯಲಾಗಿದೆ. ಅತಿಥಿ ಉಪನ್ಯಾಸಕರಾದ ರಿಯಾಜ್, ವೆಂಕಟೇಶ್ ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶ್ ವಿರುದ್ಧ ಆರೋಪ ಇಲ್ಲಿ ಕೇಳಿಬಂದಿರುವಂತದ್ದು. ಈ ಹಗರಣದ ತನಿಖೆ ನಡೆಸುವಂತೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿಯೇ ಈ ಕರ್ಮಕಾಂಡ ನಡೆದಿದೆ. ಪಾಸ್ ಕೊಟ್ರೆ ಸಾಕು, ಫೇಲ್ ಆದ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರೆ. ಈ ಯೂನಿವರ್ಸಿಟಿ ಬೇರೆ ಯಾವುದೂ ಅಲ್ಲ, ಬಳ್ಳಾರಿ ಜಿಲ್ಲೆಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ. ಈಗಾಗಲೇ ಈ ಹಗರಣದ ಹಿಂದಿರುವ ಕಿಂಗ್ ಪಿನ್ಗಳೇ ಅತಿಥಿ ಉಪನ್ಯಾಸಕರು. ಈ ಅತಿಥಿ ಉಪನ್ಯಾಸಕರಿಗೆ ಕಾಸು ಕೊಟ್ರೆ ಫೇಲ್ ಆದ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರೆ. ದುಡ್ಡು ಕೊಟ್ರೆ ಸಾಕು, ಫೇಲ್ ಆದ ಸ್ಟೂಡೆಂಟ್ಗಳು ಪಾಸ್. ಕಾಲ್ ರೆಕಾರ್ಡಿಂಗ್ ಮೂಲಕ ಇವರ ಕರ್ಮಕಾಂಡ ಈಗ ಬಯಲಾಗಿದೆ. ಅತಿಥಿ ಉಪನ್ಯಾಸಕರಾದ ರಿಯಾಜ್, ವೆಂಕಟೇಶ್ ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶ್ ವಿರುದ್ಧ ಆರೋಪ ಇಲ್ಲಿ ಕೇಳಿಬಂದಿದೆ. ಬ್ಯಾಡ ಬೇಡಪ್ಪ, ನಮ್ ತಂಟೆಕ್ ಬರ್ಬಾರ್ದಮ್ಮ. ಅವ್ರು ನನಗ್ ಹಾಕದಲ್ಲೋ ದುಡ್ಡು, ಅವ್ರಿಗೆ ಹಾಕ್ಬೇಕು. ಆಮ್ಯಾಕ್ ನಮ್ಗೆ ನಂಬರ್ ಹೇಳ್ರಿ ಸರ್, ಹಾಕ್ತೀನಿ ಸರ್ ಒಂದ್ 6,000. ಇಲ್ಲಪ್ಪ, ಆರೋಗ್ಯ ಅಂದ್ರೆ ಅವ್ರು ಕೇಳಲ್ಲ. ನೀವ್ ಅಷ್ಟು ರೆಡಿ ಮಾಡ್ಕೊಂಡ್ ಹೇಳು, ನಿನಗೆ ಇವತ್ತಿಲ್ಲ ನಾಳೆದ್ರಾಗೆ ಕೊಡ್ತಾರ. ಅದೇನು ದೊಡ್ಡದಲ್ಲದ. ನನ್ನ ಮ್ಯಾಲ ನಂಬಿಕೆ ಅದಿಲ್ಲ, ಕೊಡ್ಸ್ನಂತೇಳಿ. ಅದ ಸರ್, ಆಯ್ತು ಸರ್. ಅಮೌಂಟ್ ಕೇಳಿದ್ನೆ ಸರ್, ಮತ್ತೆ ಅಡ್ಜಸ್ಟ್ ಆಗಿಲ್ಲ ಸರ್. ಅದಕ್ಕೆ ಈಗ ಒಂದ್ ವೇಳೆ ಅವ್ರು ನನಗೆ ಹಾಕಿದ ತಕ್ಷಣನೇ ಒಂದ್ ಅರ್ಧ ತಾಸ್ನಾಗ ಏನೋ ಒಂದ್ ರಿಸಲ್ಟ್ ಕೊಟ್ರಂದ್ರ ಆಮ್ಯಾಕ್ ಇಲ್ಲಿಂದ ಆಗ್ತಿ. ನನಗ್ ಬೇಕಿಂಗ್ ಕುಂತ ಬಿಡ್ತಾರ. ನೀ ರೆಡಿ ಮಾಡಿಕೊಂಡೇ ಫೋನ್ ಮಾಡು. ಹೌದು ಸರ್, ರೆಡಿ ಮಾಡಿಕೊಂಡೇ ಫೋನ್ ಮಾಡು, ಅವ್ರಿಗೆ ಹೇಳ್ತೀನಿ ನಾನು. ಅಲ್ಲ ಸರ್, ಪದೇ ಪದೇ ರೆಡಿ ಮಾಡ್ತಿದ್ದೆ ಸರ್ ನಾನು. ಬ್ಯಾಡ, ನಾನ್ ಏನ್ ಹೇಳ್ತೀನಿ, ಕನ್ನಡ ಬರ್ತಿಲ್ಲ ತಮ್ಮ ನಿಮ್ಗೆ? ಬರುತ್ತೆ ಸರ್. ಬರ್ತದಲ್ಲ. ಅವ್ರು ಯಾಕಂತಂದ್ರ ಈಗ ಸದ್ಯ ಹಾಕಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಮಾಡೇ ಬಿಡ್ತಾರ ಅವ್ರು. ಸರ್, ಮಾಡಿದ ತಕ್ಷಣ ಆಯ್ತಪ್ಪ ಮಾಡ್ಲಿ ಸರ್, ಮತ್ತೆ ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ಹಾಕ್ತೀನಿ ಸರ್ ನಾನು. ನನಗ್ ಬ್ಯಾಡ, ಮಾಡಕ್ ಕುಂತೀನಿ ನಾನು. ಅವ್ರಿಗೆ ಹಾಕ್ತೀನಿ ಸರ್. ಅವ್ರಿಗೆಲ್ಲ ಅದಕ್ಕೆ ಅಷ್ಟು ಹಾಕಿ ಬಿಡು, ಮಾಡಿ ಕೊಟ್ಟ ಬಿಡ್ತಾರ ಅಂತ ನಾ ಅಂತೀನಿ. ಮತ್ತ ಅವ್ರ ಈಗ ಒಂದ್ ಅರ್ಧ ತಾಸ್ನಾಗ ಹೆಚ್ಚ ಕಮ್ಮಿ ಆಗ್ತಾನೆ ನಿನಗ? ಅರ್ಧ ತಾಸ್ನಾಗ ರೆಡಿ ಮಾಡ್ತಂತ ಇನ್ನ ಅರ್ಧ ತಾಸ್ ಬಿಟ್ಟೆ ಮಾಡಿಸ್ಬಿಡಂತ ಅಷ್ಟು ಹಾಕಿ. ಹಂಗಲ್ಲ ಸರ್, ಅರ್ಧ ತಾಸ್ನಾಗ ಆಗಲ್ಲ ಸರ್, ಅದಕ್ಕೆ ಟೈಮ್ ಬೇಕಿತ್ತು. ಮತ್ತೆ ರಿಸಲ್ಟ್ ಬಿಟ್ಟು ಅರ್ಧ ತಾಸ್ ಆಗೋಣ ನೀನು ಫೋನ್ ಮಾಡಿದ್ರೆ ಅಂದ್ರೆ ಏನ್ ಮಾಡ್ತೆ? ಅವಾಗ ಹಾಕ್ತೀನಿ ಸರ್. ನಾವು ಹುಚ್ಚಿಗಿಚ್ಚಿದ್ಯಾ? ನಾ ಏನೇನ್ ಅರ್ಧ ತಾಸ್ನಾಗ ಆಗಲ್ಲ ಅಂತ ನೀನೇ ಅಂತಿದಿ, ಅರ್ಧ ತಾಸ್ ಬಿಟ್ಟು ಫೋನ್ ಮಾಡಿ ಹೇಳಿದ್ರೆ ಆಗ್ತೀರ ಅಂತ ನೀನೇ ಅಂತಿದಿ. ಹೆಂಗಪ್ಪ ಇದು? ನಾ ಒಂದ್ ಮಾತು ಹೇಳ, ರೆಡಿ ಮಾಡಿಕೆ, ರೆಡಿ ಮಾಡ್ಕೊಂಡ್ ಫೋನ್ ಮಾಡು. ಆದ ತಕ್ಷಣ ಇಮಿಡಿಯೇಟ್ ಆಗಿ ಈಗ ಹಾಕಿದ ತಕ್ಷಣ ಆಗುತ್ತದ. ಆಯ್ತಾ? ನಿನಗ ಮತ್ತೆ ಇನ್ನೊಂದು 3 ದಿನ ಆಯ್ತಪ್ಪ, ಎಲ್ಲಿ ಬೀರಪ್ಪ ನಾನು ಎಲ್ಲೇನ್ ಸಿಗಾಕಿ ಇಟ್ಟಿದ್ ನೀನು, ನಿನ್ ಸಲಾಗ ನಾನು ಎಲ್ಲೇ ನನ್ನ ನೌಕರಿ ಬಿಟ್ಟು ಹೋಗೇನಂತೀನಿ. ಸರ್ ಸರ್ ನೋಡ್ರಿ ಸರ್, ನೀವೇ ನೋಡಿರಲ್ಲ ಸರ್, ನಾ ದುಡ್ಡು ಎಲ್ಲದಕ್ಕೂ ಕಟ್ತಾ ಇದೀನಿ ಸರ್. ಮನೇಲಿ ಅಂತೂ ಫ್ರೆಂಡ್ಸ್ ಅದನ್ನ ಕೇಳ್ತಾ ಇದೀನಿ ಸರ್, ಎಲ್ಲ ಕೇಳ್ತಾ ಇದೀನಿ. ತುಂಬಾನೇ ಹೆಲ್ಪ್ ಮಾಡಿದ್ ನಾನು, ಅದು ತಲೆಗಿಟ್ಟ ಮೊದ್ಲು.
ಅರ್ಥ ಆಯ್ತಾ? ಇಂಥ ವಿಚಾರದಾಗ ನಾ ಇಲ್ಲ ಅಂತ ಅಂತಿಲ್ಲ ನಿನಗ. ಯಾಕಂತಂದ್ರೆ ಆ ಹುಡುಗಂದೊಂದ್ ಆಗ್ಯದ ಅಂತೇಳಿ ಹೇಳಿದದಕ್ಕೆ ಇರ್ಲಿ ಪಾಪ ಇದೊಂದ್ ನಮ್ ಹುಡುಗ ಅದಂತಾನೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಇಲ್ಲ ಅಂತ ತಲಿ ಕೆಡ್ಸಂತಿದ್ದಿಲ್ಲ ತಮ್ಮ ನಾನು. ಸರಿ ಸರ್ ಸರಿ ಸರ್. ನಿನ್ನೆ ಮಾತಾಡಿದ ಫೈನಲ್ ಆಗಿ ನಾ ಗಪ್ಪಿ ಇಟ್ಟಿದ್ದೆ. ಇರ್ಲಿ ಬಿಡಿ ಇವನು ಹೇಳಿ ಪಾಪ ಈ ಹುಡುಗಿ ಯಾಕಿಲ್ಲ ಅನ್ನೋದು ಕೇಳಮ್ ಇನ್ನೊಂದ್ಸತಿ ಅಂತೇಳಿ ಅಂದದಕ್ಕೆ ನಾ ಮುಂಜಾನೆ ನಿನಗೆ ಫೋನ್ ಮಾಡಿ ಕರ್ಸಿದೆ ನಾನು. ಒಂದೇಳೆ ಬೆಳಗ್ಗೆ ನಾನು ನಿನ್ನ ಮುಖ ನೋಡಿದ್ದೆಲ್ಲ ಇರ್ಲಿ ಬಿಡು ಅಂತಾನೆ ಬಿಟ್ಟು ಬಿಡ್ತಿದ್ದೆ ನಾನು. ಇರ್ಲಿ ಬಿಡು ಪಾಪ ಇವನು ಅರ್ಧ ಕ್ಲಿಯರ್ ಮಾಡ್ಕೊಂತದ ಒಂದೇ ಸತಿ ಗೊತ್ತಾವ ಅಂತೇಳಿ ಗಪ್ಪದೆ ನಾನು. ಅರ್ಥ ಆಯ್ತಾ? ನೀ ಎನಿ ಕಂಡೀಷನ್ ಆಯ್ತು ಅಂದ್ರೆ ಫೋನ್ ಮಾಡು. ಒಂದ್ 5:15 ನೀನ್ ಎಲ್ಲಾ ಕ್ಲಿಯರ್ ಆದ್ಮೇಲೆ ಫೋನ್ ಮಾಡು. ಅಲ್ಲಿ ತನಕ ನಾನು ಫೋನ್ ಮಾಡ್ಬಿಡು. ಅಷ್ಟು ನಾ ಎಷ್ಟೇ ಹೇಳಿದ್ವಲ್ಲ ಅಷ್ಟು ಕ್ಲಿಯರ್ ಆಯ್ತಂದ್ರ ಫೋನ್ ಮಾಡು. ಅವ್ರಿಗೆ ಹೇಳಿ ಮಾಡಿಸ್ಕೊಟ್ಬಿಡು. ನೀನು ಚೆಂಟಕ್ ಲ್ಯಾಗ್ ಮಾಡ್ಕೊ ಕುಂತ ಅವ್ರಿಗೇನು ನಾನು ಕೆಟ್ಟವತ್ತೀನಿ ಎಲ್ಲದ್ ಇದಾದಂಗ ಆತದ. ಅದಕ್ಕೆ ಒಂದ್ಸತಿ ಮುಗಿಸ್ಬಿಡು ಏನಾಗ. ಮತ್ತೆ ನನ್ನ ಮಕ್ಳಿಗೆ ಫೋನ್ ಹಚ್ಲಕ್ ಹೋಗ್ಬೇಡ ನೀನು. ಸುಮ್ನೆ ಉಸಾಬರಿ ಕೆಲ್ಸ ಇರ್ಲಾದ ಹಚ್ಚಿದಂಗ ನಮ್ಮ ಹೆಸರು ಖರಾಬ್ ಮಾಡ. ಹಾ ಸರಿ ಸರ್. ಸ್ಕ್ಯಾಮ್ ಏನಂದ್ರೆ ಈ ಯೂನಿವರ್ಸಿಟಿ ಒಳಗಡೆ ಪರೀಕ್ಷೆಯನ್ನ ಬರಿಬೇಕಾದಾಗ ವಿದ್ಯಾರ್ಥಿಗಳಿಗೆ ಅವ್ರೇನ್ ಅನುತ್ತೀರ್ಣರಾದ್ರೂ ಕೂಡ ಉತ್ತೀರ್ಣವನ್ನ ಮಾಡ್ತಾರೆ ದುಡ್ಡು ತೆಗೆದುಕೊಂಡು. 5,000 ರಿಂದ 6,000 ರೂಪಾಯಿ ತನಕ ದುಡ್ಡು ಅನ್ನಿಸ್ಕೊಂಡು ವಿದ್ಯಾರ್ಥಿಗಳ ಉತ್ತೀರ್ಣವನ್ನ ಮಾಡ್ತಾ ಇದಾರೆ. ಅಂದ್ರೆ ಇದು ಭ್ರಷ್ಟಾಚಾರ ಹೌದಾ ಅಲ್ವೋ? ಈ ತರದ ಹಗರಣಗಳನ್ನ ನಡೆದು ಕೇಳಲಿಕ್ಕೆ ಹೋದ್ರೆ ವಿಸಿ ಅವರು ಇರೆಸ್ಪಾನ್ಸಿಬಿಲಿಟಿ ಅಂತ ತೋರಿಸ್ತಾರೆ. ಇದು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ವಿಸಿ ಅವರಿಗೆ. ಇದನ್ನೇನಾದ್ರೂ ನೀವು ತನಿಖೆಯನ್ನ ಬಹಳ ಗಂಭೀರ ಪರಿಗಣನೆ ಮಾಡದೇ ಇದ್ರೆ ಯೂನಿವರ್ಸಿಟಿಗೆ ನಾವು ಮತ್ತೊಮ್ಮೆ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಸ್ಕ್ಯಾಮ್ ಏನಂದ್ರೆ ಈ ಯೂನಿವರ್ಸಿಟಿ